ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 3 ಅವರು ಮಾರ್ಚ್-ಏಪ್ರಿಲ್ 2025ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆ 1ರಲ್ಲಿ ಗಣಿತ ವಿಷಯದಲ್ಲಿ ನಾನು ಕೀ ಉತ್ತರಗಳನ್ನು ನೋಡೋಣ. ಯಾಕಂದರೆ ನಾಳೆ ಬರ್ತಕ್ಕಂಥ ನಿಮ್ಮ ಮ್ಯಾಥ್ಸ್ಗೆ ಇಲ್ಲಿಂದ ಸ್ವಲ್ಪ ಪ್ರಶ್ನೆಗಳು ಬರ್ತವೆ, ಪ್ಯಾಟರ್ನ್ಗಳಿಗೂ ನಿಮ್ಗೆ ಗೊತ್ತಾಗ್ತದೆ. ಲೆಕ್ಕ ಸೇಮ್ ಇರ್ತಾವೆ, ಬಟ್ ಸ್ವಲ್ಪ ಎಲ್ಲೋ ಒಂದಿಷ್ಟು ಅಂಕಿಗಳು ಚಿಹ್ನೆಗಳು ಚೇಂಜ್ ಆಗಿರ್ತಾವೆ. ಇದೇ ಪ್ಯಾಟರ್ನಲ್ಲಿ ಬಿಡಿಸ್ಬೇಕಾಗಿರ್ತದೆ. ಚೆನ್ನಾಗಿ ನೋಡ್ಕೊಂಡು ಹೋದರೆ ಖಂಡಿತವಾಗಿ ಪಾಸ್ ಅಂತೂ ಆಗ್ತೀರಿ. ಯಾವೆಲ್ಲ ವಿಷಯಗಳು ಉಳಿದಿದ್ದಾವಲ್ಲ ಅದ್ರದ್ದೆಲ್ಲನೂ ಕೂಡ ನಾನು ಪಾಸಿಂಗ್ ಪ್ಯಾಕೇಜ್ಗಳನ್ನು, ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀನಿ, ಅವುಗಳನ್ನು ನೋಡ್ಕೊಂಡು ಹೋಗ್ರಿ. ಮಾಡೆಲ್ ಕ್ವಶನ್ ಪೇಪರ್ಗಳು ಸಹಿತ ನಿಮಗೆ ವರ್ಕೌಟ್ ಆಗ್ತವೆ ಅಂತ ಹೇಳ್ತಾ, ಗಣಿತದಲ್ಲಿ ಯಾವ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿತ್ತು ಅನ್ನೋದನ್ನು ನೋಡೋಣ. ಇದು ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಇದೆ. ವೆರಿ ಈಸಿ. 2 ಮತ್ತು 3ರ ಲಸನ್ನು ಕೇಳಿದ್ರು. 2 3 6 ಅಂತಕ್ಕಂಥದ್ದು ಬರ್ತದೆ. 6 ಅಂತಕ್ಕಂಥದ್ದನ್ನೇ ಲಸನ್ನು ಗುಣಿಸಿ ಇಡಬೇಕಿತ್ತು. ಎರಡನೇ ಪ್ರಶ್ನೆ ನೋಡಿ, ಏನಿದೆ ಪ್ರಶ್ನೆಯಲ್ಲಿ? a1x + b1y + c1 = 0, a2x + b2y + c2 = 0. ಈ ರೇಖೆಗಳು ಪರಸ್ಪರ ಐಕ್ಯಗೊಂಡಾಗ ಏನು ಸಂಬಂಧ ಆಗ್ತದೆ ಅಂತ ಕೇಳಿದರು. ಆಲ್ರೆಡಿ ಪುಸ್ತಕದಲ್ಲಿ ಕೋಷ್ಟಕ್ಕಿದೆ, ಅದನ್ನು ನೋಡಿದರೆ ಗೊತ್ತಾಗ್ತದೆ. a1 / a2 = b1 / b2 = c1 / c2 ಅಂತಕ್ಕಂಥದ್ದು ಉತ್ತರ. ಈ ಕೋಷ್ಟಕ ನೋಡ್ಕೊಂಡೋಗಿ ಅಲ್ಲಿಂದ 1 ಮಾರ್ಕ್ಸ್ ನಿಮಗೆ ಬರ್ತದೆ. ಮುಂದಿನ ವೆರಿ ಈಸಿ ಪ್ರಶ್ನೆ, ಯಾವುದು ವರ್ಗ ಸಮೀಕರಣ ಅಂತ ಕೇಳಿದರು. ax² + bx + c = 0. ಅದರ ಆದರ್ಶ ರೂಪ ಯಾರಿಗೆ ನೆನಪಿರ್ತದಲ್ಲ ಅವ್ರು ಆರಾಮಾಗಿ ಇದನ್ನು ಬರೆದಿರ್ತಾರೆ. ax² + bx + c = 0 ರೂಪದಲ್ಲಿರೋದು ಇದು ಒಂದೇ ಅದ. ಡಿ ಇಸ್ ದ ರೈಟ್ ಆನ್ಸರ್. ಯಾವುದು ಸಮರೂಪ ಆಕೃತಿಗಳು ಅಂತ ಕೇಳಿದರು. ಸಮರೂಪ ಆಕೃತಿಗಳು ಅಂದ್ರೆ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಅಂತಕ್ಕಂಥದ್ದು ಅವು ಏನಾಗಿರ್ತಾವಪ್ಪ ಅಂದ್ರೆ ಸಮರೂಪ ತ್ರಿಭುಜಗಳೇ ಆಗಿರ್ತಾವ, ಆಕೃತಿಗಳು ಆಗಿರ್ತಾವೆ. 5ನೇ ಪ್ರಶ್ನೆ, ತ್ರಿಜ್ಯ 6 ಮಾನಗಳಿರುವ ಒಂದು ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಕೇಳಿದರು. 4/3πr³ ಘನಮಾನ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇದು ನೀವು ಸೂತ್ರಗಳಲ್ಲಿನೇ ನೆನಪಿನಲ್ಲಿ ಇಟ್ಕೋಬೇಕಿತ್ತು. ಇನ್ನು ಬಹಳ ಲೆಕ್ಕದಲ್ಲಿರ್ತಕ್ಕಂಥ ಸೂತ್ರ ಕೇಳಿದರು. ಮೂಲ ಬಿಂದುವಿನಿಂದ pxy ಬಿಂದುವಿಗೆ ಇರುವ ದೂರ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದರು. ವೆರಿ ಈಸಿ. √x² + y² ಅಂತಕ್ಕಂಥದ್ದು ನಿಮ್ಮದು ಉತ್ತರವನ್ನು ಕೊಡಬೇಕು. 7ನೇ ಪ್ರಶ್ನೆ, -1 -3 5 ಇದರಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದರು. 3ರಲ್ಲಿ 1 ಕಳಿಬೇಕಿತ್ತು. 3ರಲ್ಲಿ ಕಳೆದ್ರೆ 2 ಚಿಹ್ನೆ ಮೈನಸ್ ಅದ. -2 ಅಂತಕ್ಕದ್ದನ್ನು ಬರಿಬೇಕಿತ್ತು. ಬಹಳ ಈಸಿಯಾಗಿರ್ತಕ್ಕಂಥದ್ದು ಇತ್ತು. 8ನೇ ಪ್ರಶ್ನೆ, ಏನದ? ಓ ವೃತ್ತ ಕೇಂದ್ರ ಅದ. APB ಕಂಸದ ಉದ್ದ 4π ಸೆಂಟಿಮೀಟರ್, OB 9 ಸೆಂಟಿಮೀಟರ್ ಆದ್ರೆ ಟೀಟಾ ಕೋನದ ಅಳತೆಯನ್ನು ಕೇಳಿದರು. ಟೀಟಾ ಕೋನದ ಅಳತೆ ಎಷ್ಟಾಗ್ತದಪ್ಪ ಅಂದರೆ 80 ಡಿಗ್ರಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಕೇಳಿದ್ದಾರೆ. ನೆನಪಿರಲಿ, ಬಹುಪದೋಕ್ತಿ ಅಂತಂತ ಕೇಳಿದ್ದಾರೆ, ಅದು ರೇಖೆ ಅಂತ ಇದೆ. ರೇಖೆದು 2, ವರ್ಗದ್ದು 2, ಘನದ್ದು 3. ಇದು ನಿಮಗೆ ಗೊತ್ತಿರಬೇಕು. ರೇಖಾತ್ಮಕದ ಮಹತ್ತಮ ಡಿಗ್ರಿ ಒಂದೇ ಆಗಿರ್ತದೆ. ಇಟ್ ಮೀನ್ಸ್ ಅದರ ಮೇಲೆ ಘಾತೆ ಏನು ಇರೋದಿಲ್ಲ ಅಂತಲೂ ಕೂಡ ಈಸಿಯಾಗಿ ನೀವು ತಿಳ್ಕೊಳ್ಬೋದು. ಅಂಚಿನ ಉದ್ದ a ಮಾನಗಳಿರುವ ಒಂದು ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಕೇಳಿದರು. 6a² ಚದರಮಾನಗಳು ಅನ್ನೋದು ಬರ್ತದೆ. ಈ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರ ಕೇಳಿದರು. ಯಾವುದು ಬಹುಲಕ ಅದಪ್ಪ ಅಂದ್ರೆ 3, 5 ಅಂತಕ್ಕಂಥದ್ದು. ದೊಡ್ಡದಿರ್ತಕ್ಕಂಥ ಆವೃತ್ತಿಯ ವರ್ಗಾಂತರನೇ ಬಹುಲಕ ಆಗಿರ್ತದೆ. ಅಸಂಭವ ಘಟನೆಯ ಸಂಭವನೀಯತೆ ಕೇಳಿದರೆ ಅಸಂಭವ ಘಟನೆಯದು 1 ಆಗಿರ್ತದೆ, ಖಚಿತ ಘಟನೆಯದು 1 ಆಗಿರ್ತದೆ. ಅಸಂಭವ ಘಟನೆಯದು 0 ಆಗಿರ್ತದೆ, ಓಕೆನಾ. ಖಚಿತದು 1 ಆಗಿರ್ತದೆ, ಗೊತ್ತಿರಲಿ. 13 ನೋಡ್ರಿ, 2x + 3y - 9 = 0 ಮತ್ತು 3x + 2y - 6 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿದರು. ಇದು ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರಗಳನ್ನು ಹೊಂದಿದೆ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, ಶೂನ್ಯತೆಗಳನ್ನು ಕಂಡುಹಿಡಬೇಕು. ವೆರಿ ಈಸಿ. ಎಕ್ಸ್ ಅಕ್ಷದಲ್ಲಿ ನೋಡಿ. ಈ ಎಕ್ಸ್ ಅಕ್ಷದಲ್ಲಿರ್ತಕ್ಕಂಥ ಈ ರೇಖೆ ಎಷ್ಟು ಕಡೆ ಹಾದು ಹೋಗಿದೆ ಅದು ಶೂನ್ಯತೆ ಆಗಿರ್ತದೆ. ಇಲ್ಲಿ ಒಂದು ಕಡೆ ಹಾದು ಹೋಗೋದ, ಇಲ್ಲಿ ಒಂದು ಕಡೆ ಹಾದು ಹೋಗೋದ. ಹೀಗಾಗಿ ಇಲ್ಲಿರ್ತಕ್ಕಂಥ ಶೂನ್ಯತೆಗಳು -1 ಐತಿ, ಇಲ್ಲಿರ್ತಕ್ಕಂಥ ಶೂನ್ಯತೆ +4 ಅಥವಾ 4 ಅನ್ನೋದು ಬರೀಬೇಕು. ಶೂನ್ಯತೆಗಳು ಯಾವುವು ಅಂತ ಕೇಳಿದರೆ ಅವುಗಳನ್ನು ಬರೀಬೇಕಿದ್ದು. -1 4 ಅನ್ನೋದು ಉತ್ತರ ರೈಟ್ ಆನ್ಸರ್. 15ನೇ ಪ್ರಶ್ನೆ, x + 2 = 0 ವರ್ಗ ಸಮೀಕರಣದ ಮೂಲಗಳನ್ನು ಕೇಳಿದರು. ಇಲ್ಲಿರ್ತಕ್ಕಂಥ ಮೂಲಗಳು 2 ಇದ್ದಾವೆ, 0 ಮತ್ತು -2. 16ನೇ ಪ್ರಶ್ನೆ, ತ್ರಿಭುಜ ABC ಸಮಾಂತರ ತ್ರಿಭುಜ QRP ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣಗಳನ್ನು ಕೇಳಿದರು. ವೆರಿ ಈಸಿ ಅದ. ಬಾಹು 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 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್. ಕೋನ ABC 90 ಡಿಗ್ರಿ ಆದ, ಅವುಗಳ ಬೆಲೆಗಳನ್ನು ಕಂಡುಹಿಡಬೇಕಂತಿತ್ತು. ಭಾಳ ಈಸಿಯಾಗಿರ್ತಕ್ಕಂಥದ್ದು sin A ಮತ್ತು ಟೀಟಾ ಅಂತಿತ್ತು. sin A ಏನಾಗ್ತದಪ್ಪ ಅಂದ್ರೆ 3/5 ಆಗ್ತದೆ, ಇದು 4/3 ಆಗ್ತದೆ.
18ನೇ ಪ್ರಶ್ನೆ, 6+√2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಇದೆ. ಸೊ ಅಭಾಗಲಬ್ಧ ಸಂಖ್ಯೆ ಸಾಧಿಸ್ತಕ್ಕಂಥ ಲೆಕ್ಕಗಳು ಫಿಕ್ಸ್ ಆಗಿ ನಿಮಗೆ ಫ್ರೆಂಡ್ಸ್ಗಳು ಬರ್ತವೆ. ಇದು 2 ಮಾರ್ಕ್ಸಿಗೆ ಬರ್ಬೋದು ಅಥವಾ 3 ಮಾರ್ಕ್ಸಿಗೆ ಬರ್ಬೋದು. ವೆರಿ ಈಸಿ ಇದೆ. 6+√2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಮೊದಲು ಊಹಿಸ್ಕೋಬೇಕು. ಆಮೇಲೆ 6+√2 = a/b. a ಮತ್ತು b ಸಹ ಅವಿಭಾಜ್ಯಗಳು. b ಈಸ್ ನಾಟ್ ಈಕ್ವಲ್ ಟು 0. ಸೊ √2 a/b -6. √2 a - 6b/b ಆಗಿರ್ತದೆ. ಸೊ ಅವಾಗ ಏನಾಗ್ತದಪ್ಪ ಅಂದರೆ ಇದು √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೋರಿಸ್ತದೆ. ಆದರೆ ಇದು √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಸೊ ನಮ್ಮ ತಪ್ಪು ಊಹೆಯಿಂದ ಈ ವಿರೋಧಾಭಾಸ ಉಂಟಾಗಿದೆ. ಸೊ ದೇರ್ಫೋರ್ 6+√2 ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆನೇ ಅನ್ನೋದನ್ನು ನೀವು ಬರಿಬೇಕಿತ್ತು. ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ನೋಡ್ಕೊಡ್ರಿ. 2 ಧನ ಪೂರ್ಣಾಂಕಗಳ ಮಸ ಮತ್ತು ಲಸಗಳು ಕ್ರಮವಾಗಿ 4 ಮತ್ತು 60. ಆ ಪೂರ್ಣಾಂಕ 20 ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಇಲ್ಲಿ ಅವ್ರು ಲೆಕ್ಕ ಬಿಡಿಸಿದ್ದಾರೆ. ಸೊ ಮೊದಲು ಬರ್ಕೊಡ್ರಿ. ಎ ಮತ್ತು ಬಿ ಅಂತಕ್ಕಂಥದ್ದು 2 ಧನ ಪೂರ್ಣಾಂಕಗಳಾಗಿರಲಿ. ಮಸ ಎ ಬಿದು 4 ಇದೆ, ಲಸ ಎ ಬಿದು 60 ಇದೆ. ಸೊ ಎ 20 ಅದ, ಬಿ ಕಂಡುಹಿಡಿಬೇಕು. ಅವಾಗ ನಮಗೆ ಸೂತ್ರ ಗೊತ್ತದೆ. ಇದು ಎ ಇಂಟು ಬಿ = ಮಸ ಅ ಇಂಟು ಲಸ ಅ. ಸೊ ಅವಾಗ ಇದನ್ನು ಹಾಕಿದಾಗ ನಮಗೆ ಬಿ ಅನ್ನೋದು 12 ಅಂತ ಬರ್ತದೆ. ಭಾಳ ಈಜಿದೆ. ಈ ಸೂತ್ರದ ಮೇಲೆ ಭಾಳ ಲೆಕ್ಕ ಬರ್ತಾವಂತಲೂ ಕೂಡ ನಿಮಗೆ ಹೇಳಿದ್ದೀವಿ. ಅದು ಹೇಳಿಕೆಗಳು ಕೂಡ ಅಲ್ಲಿ ನೀವು ಕಲಿಬೇಕಿತ್ತು. ಇನ್ನು ವರ್ಜಿಸೋ ವಿಧಾನದಿಂದ ಲೆಕ್ಕವನ್ನು ಬಿಡಿಸ್ಲಿಕ್ಕೆ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಏನಿಲ್ಲ, ಸಿಂಪಲ್. ಮೊದಲು ಬರ್ಕೊಡ್ರಿ ಸಮೀಕರಣ. 2x + y = 10, x - y = 2. ನೋಡಿದರೆ ಗೊತ್ತಾಗ್ತದೆ. y ಹೋಗ್ತದೆ. ಉಳಿದಿದ್ದು 2x ಅಲ್ಲಿ x ಕಳಿಸಿದ್ರೆ 3x ಆತ. 10ರಲ್ಲಿ 2 ಕೂಡಿಸಿದ್ರೆ 12 ಆಯಿತು. x = 12/3 ಅಂದ್ರೆ 3 1 3 4 ಎಕ್ಸ್ದ ಬೆಲೆ 4 ಆಗ್ತದೆ. ಇದನ್ನೇ ಒಂದೇ ಬೆಲೆಯಲ್ಲಿ ಹಾಕೋಣ. 2 × 4 + y = 10. ಸೊ 8 + y = 10. 10ರ ಬೆಲೆ 10 - 8 ಆದಾಗ 2 ಅಂತಕ್ಕಂಥದ್ದು ಬರ್ತದೆ. ಸೊ ಇಷ್ಟು ನೀವೇನಾಗಬೇಕು, x ಬೆಲೆ 4 y ಬೆಲೆ 2 ಬರಿಬೇಕಿತ್ತು. ಈ ಲೆಕ್ಕ ಪ್ರಾಕ್ಟೀಸ್ ಮಾಡಲೇಬೇಕು. ಮುಂದಿನ ಪ್ರಶ್ನೆ, x² + 8x + 12 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೀರಿ ಅಂತ ಕೇಳ್ತಾರೆ. ಸೊ ವೆರಿ ಈಸಿ ಅದ. ಸೊ ಫಸ್ಟ್ ಏನ್ರಿ ಸಮೀಕರಣ ಬರ್ಕೊಡ್ರಿ. x² + 8x + 12 = 0. ಇಲ್ಲಿರ್ತಕ್ಕಂಥ 8x ಅನ್ನು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಹೊಡ್ಕೋಬೇಕು. ಸೊ ಇದನ್ನು ಯಾವ ಥರ ಹೊಡ್ಕೊಂಡಿದ್ದಾರೆ, x² + 6x + 2x + 12 = 0 ಅಂದರೆ x + 6 ಮತ್ತು x + 6 ಅನ್ನೋದು ಕಾಮನ್ ಬರಬೇಕು. ಅವಾಗ ನಮ್ಗೆ ಉಳಿದಿದ್ದು ಕೇವಲ x + 2 ಮತ್ತು x + 6. ಸೊ ಅವಾಗ ಎಕ್ಸ್ದ ವ್ಯಾಲ್ಯೂ ಏನಾಗ್ತದೆ, x + 6 = 0 ಆರ್ x + 2 = 0. ಸೊ ದೇರ್ಫೋರ್ x = -6 ಆರ್ -2 ಅಂತಕ್ಕಂಥದ್ದು ಬರ್ತದೆ. ಮುಂದಿನ ಇನ್ನೊಂದು ಪ್ರಶ್ನೆ ಇತ್ತು. ಸೊ ಲೆಕ್ಕ ಇಲ್ಲೇ ಇದೆ ನೋಡಿ. x² + 4x + 5 = 0 ಈ ಸಮೀಕರಣದ ಶೋಧಕ ಕಂಡುಹಿಡಿಯಿರಿ, ಮೂಲಗಳ ಸ್ವಭಾವವನ್ನು ಬರೀರಿ. ಸೊ ಫಸ್ಟ್ ಸಮೀಕರಣ ಬರ್ಕೊಡ್ರಿ. ಸೊ ಸಮೀಕರಣ ಏನದ, x² + 4x + 5 = 0. ಅವಾಗ ನಮಗೆ ವರ್ಗ ಸಮೀಕರಣ ಆದರ್ಶ ರೂಪ ax² + bx + c = 0. ಇಲ್ಲಿ a 1 ಅದ, b 4 ಅದ, c 5 ಅದ. ಶೋಧಕದ ಸೂತ್ರ b² - 4ac. ಅವುಗಳನ್ನು ಬೆಲೆಗಳನ್ನು ತುಂಬಿದಾಗ -4 ಬರ್ತದೆ. ಸೊ ಇದು ಏನಾಗ್ತದಪ್ಪ ಅಂದ್ರೆ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಮುಂದಿನ ಲೆಕ್ಕ 21. ಎಸ್, 5, 9, 13 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಏನೆಲ್ಲ ಕೊಟ್ಟಿದ್ದಾರೆ ನೋಡ್ರಿ. 5 ಅದ, 9 ಅದ, 13 ಅದ. ಇದರಲ್ಲಿ ಮೊದಲ ಪದ 5 ಆಗಿರ್ತದೆ. ಡಿ ಸಾಮಾನ್ಯ ವ್ಯತ್ಯಾಸ 9ರಲ್ಲಿ 5 ಕಳೆದ್ರೆ 4 ಆಗ್ತದೆ. n 20 ಅದ. ಸೂತ್ರ ಯಾವ್ದು ಹಚ್ಚಬೇಕು, ಪದಗಳ ಮೊತ್ತ ಅದ. ಓಕೆ, Sn = n/2 2a + n - 1 × d ಸೂತ್ರವನ್ನು ಹಾಕಬೇಕು ಮೊತ್ತ ಕೇಳಿದಾಗ. ಆವಾಗ ನಮಗೆ 20ರ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 860 ಅಂತಕ್ಕಂಥದ್ದು ಬರ್ತದೆ. ಇದನ್ನು ನೀವು ಬಿಡಿಸಬೇಕಿತ್ತು. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PBಗಳು ಸ್ಪರ್ಶಕಗಳು. PA 4 ಸೆಂಟಿಮೀಟರ್, ಕೋನ APO 40 ಡಿಗ್ರಿ ಆದರೆ ಕೋನ AOBಯ ಅಳತೆ ಮತ್ತು PBಯ ಉದ್ದವನ್ನು ಕಂಡುಹಿಡಿಯಿರಿ. ಸಿಂಪಲ್ ಆಗಿ ಲೆಕ್ಕ ಬರ್ಕೊಡ್ರಿ. ಸೊ ತ್ರಿಭುಜ OAPಯಲ್ಲಿ ಕೋನ OAP 90 ಡಿಗ್ರಿ ಅದ. ಕೋನ OAP = 180ರಲ್ಲಿ. ಸೊ ಇಲ್ಲಿ 90 ಮತ್ತು 40 ಕಳೆದ್ರೆ ಎಷ್ಟು ಬರ್ತು, 50 ಅಂತ ಬಂತು. ಸೊ ಅವಾಗ ಏನಾಗಿರ್ತದೆ, AOP ಮತ್ತು BOP ಎರಡೂ ಕೂಡ 50 ಡಿಗ್ರಿ ಆಗಿರ್ತವೆ. ಹಾಗಾದರೆ ಸೊ AOB ಅನ್ನು ಕಂಡುಹಿಡಿಬೇಕಾದ್ರೆ 50 ಕೂಡಿಸಿದಾಗ 100 ಬರ್ತದೆ. ಆವಾಗ AP = PB ಅಂದರೆ PB ಎಷ್ಟಾಗ್ತದೆ, 4 ಸೆಂಟಿಮೀಟರ್ ಅಂತಕ್ಕಂಥದ್ದು ಪ್ರಮೇಯದ ಹೇಳಿಕೆಯಿಂದ ನಮಗೆ ಸಿಗ್ತದೆ. ಇಷ್ಟು ನೀವು ಬರೆದ್ರೆ 2 ಅಂಕಗಳನ್ನು ಕೊಡ್ತಿದ್ರು. ಮುಂದಿನ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 = x ಘಾತ yz ಆದರೆ x ಮತ್ತು zಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ವೆರಿ ಈಸಿ. ಸೊ ಮೊದಲು 40ಅನ್ನು ನಾವೇನು ಮಾಡೋಣ, ಕಡಿಮೆ ಸಂಖ್ಯೆಯಿಂದ ಲಸವನ್ನು ತೆಗಿತಾ ಹೋಗೋಣ. ಸೊ ಆವಾಗ ನಮಗೆ ಏನು ಸಿಗ್ತದೆ, 40 ಅನ್ನೋದು 2 × 3 × 5 × 1 ಅಂದರೆ ದತ್ತ ಏನಾಗದ 40 ಘಾತ xyz ಆದಾಗ ಅದರ ಬೆಲೆಗಳನ್ನು ನಾವು ತುಂಬಿದಾಗ ಸೊ ನಮಗೆ ಎಕ್ಸದ ಬೆಲೆ 2, ವೈದ ಬೆಲೆ 3, ಜಡದ ಬೆಲೆ 5 ಅಂತಕ್ಕಂಥದ್ದು ಸಿಗ್ತದೆ. ಇಷ್ಟು ಈಸಿಯಾಗಿರ್ತಕ್ಕಂಥ ಲೆಕ್ಕನೇ ಇತ್ತು.
24. ಎ 1y, ಬಿ 4 3, ಸಿ x 6 ಮತ್ತು ಡಿ 3 5. ಇವು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಆವಾಗ ನೀವೇನು ಮಾಡಬೇಕಾಗಿತ್ತು, ಒಂದು ಸಮಾಂತರ ಚತುರ್ಭುಜದ ಚಿತ್ರ ಹಾಕಬೇಕಾಗಿತ್ತು, ಶೃಂಗಗಳನ್ನು ಬರ್ಕೋಬೇಕಿತ್ತು. ಎದು 1y ಅದ, ಬಿದು 4 3, ಸಿದು x 6, ಡಿದು 3 5. ಆವಾಗ ನಿಮಗೆ ಮಧ್ಯಬಿಂದು ಸೂತ್ರಗಳನ್ನು ಹಾಕಿದಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ವ್ಯಾಲ್ಯೂಗಳು ಬರ್ತಾವೆ. ಸೊ ಎಕ್ಸದ ಬೆಲೆ 6 ಮತ್ತು ವೈದ ಬೆಲೆ 2 ಅಂತಕ್ಕಂಥದ್ದು ಕಾಮನ್ ಆಗಿ ನೀವು ಅದನ್ನು ಪ್ರೂವ್ ಮಾಡ್ಬೋದಿತ್ತು. ಮುಂದಿನ ಪ್ರಶ್ನೆ ಎಸ್ 3 ಮಾರ್ಕ್ಸ್ಗೆ ಬರೋಣ. ಸೊ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರಿಬೇಕು. ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಸೊ ಮೊದಲು ಬರ್ಕೋರಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಈ 7x ಅನ್ನು ಏನು ಮಾಡ್ಕೋಬೇಕು, ಹುಡ್ಕೋಬೇಕು. ಅದು ಸಾಮಾನ್ಯವಾಗಿ ಬರುವಾಗೆ ಅವಾಗ ಏನಾಗ್ತದಪ್ಪ ಅಂದರೆ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ 2x ಪ್ಲಸ್ ವೈ ಅಂತಕ್ಕಂಥದ್ದು ಕಾಮನ್ ಆಗಿ ಬರ್ತದೆ. ಆವಾಗ ವ್ಯಾಲ್ಯೂಗಳು ನಮ್ಗೆ ಏನಾಗ್ತವಪ್ಪ ಅಂತಂದರೆ -5 ಮತ್ತು -2 ಅಂತಕ್ಕಂಥದ್ದು ಸಿಗ್ತದೆ. ಇದೇ ಶೂನ್ಯತೆಗಳನ್ನು ಕಂಡುಹಿಡಿದು ತಾಳೆಗಳನ್ನು ನೋಡ್ತಕ್ಕಂಥದ್ದು. ಆವಾಗ ಶೂನ್ಯತೆಗಳು ಬಂದಾಗ ಸೊ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ತಾಳೆ ನೋಡಬೇಕು. ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ, ಸೊ ಅವುಗಳನ್ನು ನಾವು ಏನು ಬರ್ತೀವಿ, ಬರೆದು ತಾಳೆಗಳನ್ನು ನೋಡ್ತೀವಿ. 26ನೇದು ಪ್ರಮೇಯ ಅದ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೆ ಇರ್ತದಂತ ಕೇಳಿದರೆ ಸೊ ಈ ಸರಿ ಬಾಹ್ಯ ಬಿಂದುವಿನಲ್ಲಿ ಬರ್ಬೋದು. ಸೊ ಅದಕ್ಕೆ 3 ಮಾರ್ಕ್ಸ್ ಅದ. ಸೊ ಚೆನ್ನಾಗಿ ದತ್ತ, ಸಾಧನೀಯ, ರಚನೆ, ಸಾಧನೆಗಳನ್ನು ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ 2 ಲೆಕ್ಕಗಳಿದ್ದಾವೆ. 3 ಮಾರ್ಕ್ಸಿಗೆ ಬರ್ತಕ್ಕಂಥ ಲೆಕ್ಕ. ಸೊ ಚೆನ್ನಾಗಿ ಅವುಗಳನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬಿಡಿಸಿ ಕಲಿದ್ರೆ ಅಟ್ಲೀಸ್ಟ್ ಆ ಕೋಷ್ಟಕಗಳಲ್ಲಿ ಹಾಕಿರ್ತಕ್ಕಂಥ ವ್ಯಾಲ್ಯೂಗಳನ್ನು ತುಂಬಿದ್ರು ನಿಮಗೆ ಮಾರ್ಕ್ಸ್ಗಳನ್ನು ಕೊಟ್ಟೆ ಕೊಡ್ತಾರೆ. ಇನ್ನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನು ಕೇಳಿದ್ದಾರೆ. ಓ ವೃತ್ತ ಕೇಂದ್ರ ತ್ರಿಜ್ಯ 21 ಸೆಂಟಿಮೀಟರ್, ಕೋನ AOB 60 ಡಿಗ್ರಿ, APBಯ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಅವಾಗ ತ್ರಿಜ್ಯಾಂತರ ವೃತ್ತಖಂಡದ ವಿಸ್ತೀರ್ಣ θ ಡಿವೈಡೆಡ್ ಬೈ 360 × πr² ಅದ. ಸೊ ಅದರಲ್ಲಿ ವ್ಯಾಲ್ಯೂ ಹಾಕಿದಾಗ ನಿಮ್ಗೆ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಸೊ ಇಷ್ಟು ಈಸಿಯಾಗಿರ್ತಕ್ಕಂಥ ಲೆಕ್ಕನೇ ಇದು ಇತ್ತು. ಇನ್ನು ತ್ರಿಜ್ಯ ಖಂಡಾಂತರದ ವಿಸ್ತೀರ್ಣದಲ್ಲಿ ಹಾಕಿದಾಗ ಸೊ ಟೋಟಲಿ ನಿಮಗೆ ಏನಾಗಬೇಕಪ್ಪ ಅಂದರೆ 40 × 2675 cm² ಪೂರ್ಣಾಂಕವನ್ನು ನೀಡೋದು ಅನ್ನೋದನ್ನು ಕೊಟ್ಟಿದ್ದು. 29ರಲ್ಲಿ ನೋಡಿ ನಿರ್ದೇಶಾಂಕಗಳನ್ನು ಕಂಡುಹಿಡಿತಕ್ಕಂಥದ್ದಿದೆ. -17, 4 - 3 ರೇಖಾಖಂಡವನ್ನು 2-3 ಅನುಪಾತದಲ್ಲಿ ವಿಭಾಗಿಸಬೇಕಾಗಿದೆ. ಸೊ 2-3 ಅನುಪಾತದಲ್ಲಿ ವಿಭಾಗಿಸಿದರೆ ಅದರ ಉತ್ತರ ಏನಾಗ್ತದೆ ಅಂದ್ರೆ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು 1 ಮತ್ತು 3 ಅಂತಕ್ಕಂಥದ್ದು ಬರ್ತದೆ. ಸೊ ಇದು ಈಸಿಯಾಗಿರ್ತಕ್ಕಂಥ ಬಿಡಿಸ್ತಕ್ಕಂಥ ಒಂದು ಲೆಕ್ಕ ಇತ್ತು. ಇಲ್ಲಿ ಇನ್ನೊಂದು ಲೆಕ್ಕ ಕೇಳಿದರು. ಎಕ್ಸ್ ಮತ್ತು ವೈ ಬಿಂದು 3 6 -3 4 ಬಿಂದುಗಳಿಂದ ಸಮಾನ ದೂರದಲ್ಲಿ ಇದ್ರೇನೆ, ಓಕೆನಾ. ಸೊ ಅವಾಗ ಎಕ್ಸ್ ಮತ್ತು ವೈಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಎಕ್ಸ್ ಮತ್ತು ವೈಗಳ ನಡುವಿನ ಸಂಬಂಧವನ್ನು ಕಂಡುಹಿಡಬೇಕಾದ್ರೆ ಮೊದಲೊಂದು ರಫ್ ಆಗಿರ್ತಕ್ಕಂಥ ಮ್ಯಾಪ ಕೊಡ್ರಿ. ಸೊ ಅವಾಗ ನೀವು √x+3² + y - 6² ಅಂತಕ್ಕಂಥ ಸೂತ್ರವನ್ನು ಹಾಕಿದಾಗ ಸೊ ನಿಮಗೆ ಬರ್ತದೆ. ಅವಾಗ ಎರಡೂ ಕಡೆ ವರ್ಗವನ್ನು ಮಾಡಿ ಕಳೆದಾಗ ಸೊ ಲಾಸ್ಟ್ ನಿಮ್ಗೆ ಏನಾಗ್ತದಪ್ಪ ಅಂದರೆ ಬೆಲೆ ಅಂತಕ್ಕಂಥದ್ದು ಸಿಗ್ತದೆ. ಸೊ ಇಷ್ಟು ನೀವೇನು ಮಾಡ್ಬೋದಾಗಿತ್ತು ಬರೆದ್ರೆ ಸೊ ನಿಮಗೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಿದ್ರು. ಎಸ್ ಮುಂದಿನ ಪ್ರಶ್ನೆ ಸರಾಸರಿ ಕಂಡುಹಿಡೋದನ್ನು ಕಲ್ಕೊಂಡೋಗಿ. ಸೊ ಸರಾಸರಿಗೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಸಿಗ್ತಾವೆ. ಭಾಳ 3 ಮಾರ್ಕ್ಸ್ ಅದ. ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಟ್ಟಿರ್ತಾರೆ. ಸೊ ವರ್ಗಾಂತರ ಆವೃತ್ತಿಗಳನ್ನು ಕಂಡುಹಿಡಿದಾಗ ನಾವೇನು ಮಾಡಬೇಕಾಗ್ತದಪ್ಪ ಅಂತಂದರೆ ಸಂಚಿತ ಆವೃತ್ತಿ F1 ಮತ್ತು Fx ಅಂತ ಕಂಡುಹಿಡಬೇಕು. ಅಂದರೆ ಭಾಳ ಈಸಿಯಾಗಿರ್ತಕ್ಕಂಥದ್ದು. ಸೊ ಫಸ್ಟ್ ಇದು ಮಧ್ಯಬಿಂದುಗಳನ್ನು ಬರಿತಾ ಹೋಗಿದ್ದಾರೆ, ಓಕೆನಾ. ಸೊ ಮಧ್ಯಬಿಂದುವ ಜೊತೆ ಆವೃತ್ತಿಗಳನ್ನು ಏನು ಮಾಡಬೇಕು, ಗುಣಿಸಬೇಕು. ಆವಾಗ ಇಲ್ಲಿರ್ತಕ್ಕಂಥ F1 x1 Fi ಒಳಗಡೆ Fiಯನ್ನು ಭಾಗಿಸಿದಾಗ ಸೊ ಸಮೇಷನ್ ಆಫ್ Fi xi ಡಿವೈಡೆಡ್ ಬೈ ಸಮೇಷನ್ ಆಫ್ Fi ಹಾಕಿದಾಗ 760 / 20 ಆದರೆ 38 ಬರ್ತದೆ. 3 ಮಾರ್ಕ್ಸನ್ನು ಆರಾಮಾಗಿ ನೀವು ಸರಾಸರಿ ಕಂಡುಹಿಡಿಯೋದ್ರಲ್ಲಿ ಕಲ್ಕೊಳ್ಬೋದು. ಇನ್ನು ಇದು ಮಧ್ಯಾಂಕಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದಾಗ ಸಂಚಿತ ಆವೃತ್ತಿಯನ್ನು ಹಾಕಬೇಕು. ಆವಾಗ ಸಂಚಿತ ಆವೃತ್ತಿಯನ್ನು ಹಾಕಿದಾಗ ನೀವು ಮಧ್ಯಾಂಕದ ಸೂತ್ರವನ್ನು ಹಾಕಿದಾಗ ಸೊ ನಿಮ್ದು ಏನಾಗ್ತದಪ್ಪ ಅಂದ್ರೆ ಮಧ್ಯಾಂಕ ಬರ್ತದೆ. ಸೊ ಇಷ್ಟು ಈಸಿಯಾಗಿ ನೀವು ಅದನ್ನೇ ಬಿಡಿಸಬೇಕಿತ್ತು. ಇನ್ನು ಸಂಭವನೀಯತೆಯಲ್ಲಿ ನೋಡಿ, ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 20ರವರೆಗಿನ 20 ಕಾರ್ಡ್ಗಳಿದ್ದಾವೆ. ಒಂದನೇದು ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಸಂಭವನೀಯತೆ ಅಂತ ಕೇಳಿದರು. ಸೊ ನಿಮಗೆ ಗೊತ್ತಿರಬೇಕು ಪೂರ್ಣ ವರ್ಗ ಸಂಖ್ಯೆ 1 4 9 16 ಅಂದರೆ n(a) = 4 ಬರ್ತದೆ. ಸೊ ಟೋಟಲಿ ಅವ್ರು 20 ಅಂತ ಹೇಳಿದ್ದಾರೆ ಅಂದರೆ n(a) = 20 ಅನ್ನೋದು ನಿಮಗೆ ಗೊತ್ತಿರಬೇಕು. ಪೂರ್ಣ ವರ್ಗ ಸಂಖ್ಯೆಗಳು 4. ಇದನ್ನು ಹೇಗೆ ಬರೀತೀರಿ, n(a) ಡಿವೈಡೆಡ್ ಬೈ n(s) ಅಂತ ಬರೀತೀರಿ. ಅಂದರೆ 1/5 ಅನ್ನೋದು ಉತ್ತರ ಬರಬೇಕಿತ್ತು. ಇನ್ನು ಅದೇ ತನಾಗಿರ್ತಕ್ಕಂಥದ್ದು 2 ಮತ್ತು 3ರಿಂದ ಭಾಗ ಹೋಗುವ ಸಂಖ್ಯೆಗಳನ್ನಂತ ಕೇಳಿದರು. ಅಲ್ಲಿ ಕೇವಲ 6 12 18 ಅಂದರೆ 2 ಮತ್ತು 3 ಮೇಲೆ ಬರ್ತಕ್ಕಂಥ ಸಂಖ್ಯೆಗಳು 1 ರಿಂದ 20 ಒಳಗಡೆ. ಸೊ ಅವಾಗ ಏನಾಗ್ತದೆ, ಇದು 3 ಡಿವೈಡೆಡ್ ಬೈ 20 ಅಂತಕ್ಕಂಥದ್ದು ಬರಬೇಕು. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸನ್ನು ಕೊಡ್ತಿದ್ರು. ಸೊ ಇಷ್ಟು ಈಸಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ನಿಮಗೆ ಕೊಡ್ತಾರೆ ಫ್ರೆಂಡ್ಸ್. ಸೊ ಖಂಡಿತವಾಗಿ ಇದನ್ನು ನೋಡ್ಕೊಂಡೋಗಿ. ಸೊ ಈ PDF ನಾನು ಡ್ರೈವಲ್ಲಿನೂ ಕೂಡ ನಿಮಗೆ ಕೊಡ್ತೀನಿ.